ಕೋಟೆನಾಡಲ್ಲಿ ಅಬ್ಬರಿಸಿ ಬೊಬ್ಬಿರಿದ ನಾನೆ ವರುಣ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಭಾರೀ ಮಳೆಯಿಂದ ತುಂಬಿ ಹರಿತಾ ಇದೆ ವೇದಾವತಿ ನದಿ. ವರ್ಷ ಪೂರ್ತಿ ಖಾಲಿ ಇದ್ದಂತಹ ನದಿಗೆ ಈಗ ಮಳೆಯಿಂದ ಜೀವ ಕಳೆ ಬಂದಿದೆ. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಅನೇಕ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಜೊತೆಯಲ್ಲಿ ಒಂದಷ್ಟು ನದಿಗಳಿಗೂ ಕೂಡ ಹೊಸದಾದಂತಹ ಜೀವ ಕಳೆ ಬಂದಿದೆ. ವರ್ಷ ಇಡೀ ಈ ನದಿ ಖಾಲಿ ಇರುತ್ತೆ. ಈಗ ಅನೇಕ ಕಡೆಗಳಲ್ಲಿ ಮಳೆ ಆಗಿರೋದ್ರಿಂದ ವೇದಾವತಿ ನದಿ ಕೂಡ ತುಂಬಿ ಹರಿತಾ ಇದೆ. ಇನ್ನು ಚಿಕ್ಕಮಗಳೂರಿನ ಕಡೂರಿನಲ್ಲೂ ಕೂಡ ಮಳೆ ಅವಾಂತರ ಆಗಿದೆ. ಮಳೆ ನೀರು ನಿಂತು ರಸ್ತೆ ಹಳ್ಳದಂತಾಗಿದೆ. ಆ ರಸ್ತೆಯಲ್ಲಿ ವಾಹನ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನಿಂತ ನೀರಲ್ಲಿ ಓಡಾಡೋದಕ್ಕೆ ವಾಹನ ಸವಾರರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು, ಆ ಕಡೂರಿನಲ್ಲಿ ಸಾಕಷ್ಟು ಮಳೆ ಅವಾಂತರ ಆಗಿದೆ. ಒಂದು ರಸ್ತೆಗಳು ಸರಿ ಇಲ್ಲ, ಮತ್ತೊಂದು ಅನೇಕ ಕಡೆಗಳಲ್ಲಿ ನೀರು ನಿಂತಿದೆ. ಸಾಕಷ್ಟು ಮಳೆ ಅವಾಂತರಗಳಾಗ್ತಾ ಇದೆ ಅನೇಕ ಕಡೆಗಳಲ್ಲಿ. ಯಾಕಂದ್ರೆ ಕಳೆದ 2-3 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದು. ನಿಂತ ನೀರಲ್ಲಿ ವಾಹನ ಸಂಚಾರ ಮಾಡುವಂತಹ ಪರಿಸ್ಥಿತಿ. ಆ ರಸ್ತೆಯಲ್ಲಿ ವಾಹನ ಸವಾರರು ವಾಹನವನ್ನ ಚಲಾಯಿಸಿಕೊಂಡು ಹೋಗಲೇಬೇಕು. ಬೇರೆ ರಸ್ತೆ ಇಲ್ಲ, ಪರ್ಯಾಯ ಮಾರ್ಗಗಳಿಲ್ಲ. ಆದ್ರೆ ಎಲ್ಲವೂ ಕೂಡ ಹಳ್ಳವಂತಾಗಿದೆ ರಸ್ತೆ. ಇದರಿಂದ ವಾಹನ ಸವಾರರು ಕೂಡ ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಟ್ರೈನ್ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ವಿ. ಅಲ್ಲೂ ಕೂಡ ಎಲ್ಲಾ ಕಡೆ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಎಕರೆಗಟ್ಟಲೆ ಭೂಮಿಯಲ್ಲೂ ಕೂಡ ನೀರು ಆವರಿಸಿಕೊಂಡಿದೆ. ಅಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ, ಆ ಮಳೆ ನೀರು ನಿಂತು ರಸ್ತೆನೇ ಹಳ್ಳದಂತ ಆಗಿರೋದು. ಹಳ್ಳ ಯಾವ್ದಕ್ಕೂ ಅಗ್ದಿದ್ದಾರೆ. ಆ ಹಳ್ಳದಲ್ಲಿ ನೀರು ತುಂಬಿದೆ. ಇನ್ನೇನಾದ್ರೂ ನೀರು ಫುಲ್ ತುಂಬಿ ಹೋದ್ರೆ ಯಾರೇ ಬಿದ್ರೂ ಕೂಡ ಎಂತ ಅನಾಹುತ ಆಗುತ್ತೆ ಅನ್ನೋದನ್ನ ಕ್ಯಾನ್ ಜಸ್ಟ್ ಇಮ್ಯಾಜಿನ್. ಆದ್ರೆ ಆ ರೀತಿ ಆಗೋ ಮೊದಲು ಜಿಲ್ಲಾಡಳಿತ ಗಮನ ಹರಿಸಬೇಕಾಗಿದೆ. ಈ ರಸ್ತೆಯನ್ನ ಸರಿಪಡಿಸಬೇಕಾಗಿದೆ. ಕೋಟೆನಾಡಲ್ಲಿ ಅಬ್ಬರಿಸಿ ಬೊಬ್ಬಿರಿದ ನಾನೆ ವರುಣ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಭಾರೀ ಮಳೆಯಿಂದ ತುಂಬಿ ಹರಿತಾ ಇದೆ ವೇದಾವತಿ ನದಿ. ವರ್ಷ ಪೂರ್ತಿ ಖಾಲಿ ಇದ್ದಂತಹ ನದಿಗೆ ಈಗ ಮಳೆಯಿಂದ ಜೀವ ಕಳೆ ಬಂದಿದೆ. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಅನೇಕ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಜೊತೆಯಲ್ಲಿ ಒಂದಷ್ಟು ನದಿಗಳಿಗೂ ಕೂಡ ಹೊಸದಾದಂತಹ ಜೀವ ಕಳೆ ಬಂದಿದೆ. ವರ್ಷ ಇಡೀ ಈ ನದಿ ಖಾಲಿ ಇರುತ್ತೆ. ಈಗ ಅನೇಕ ಕಡೆಗಳಲ್ಲಿ ಮಳೆ ಆಗಿರೋದ್ರಿಂದ ವೇದಾವತಿ ನದಿ ಕೂಡ ತುಂಬಿ ಹರಿತಾ ಇದೆ. ಇನ್ನು ಚಿಕ್ಕಮಗಳೂರಿನ ಕಡೂರಿನಲ್ಲೂ ಕೂಡ ಮಳೆ ಅವಾಂತರ ಆಗಿದೆ. ಮಳೆ ನೀರು ನಿಂತು ರಸ್ತೆ ಹಳ್ಳದಂತಾಗಿದೆ. ಆ ರಸ್ತೆಯಲ್ಲಿ ವಾಹನ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನಿಂತ ನೀರಲ್ಲಿ ಓಡಾಡೋದಕ್ಕೆ ವಾಹನ ಸವಾರರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು, ಆ ಕಡೂರಿನಲ್ಲಿ ಸಾಕಷ್ಟು ಮಳೆ ಅವಾಂತರ ಆಗಿದೆ. ಒಂದು ರಸ್ತೆಗಳು ಸರಿ ಇಲ್ಲ, ಮತ್ತೊಂದು ಅನೇಕ ಕಡೆಗಳಲ್ಲಿ ನೀರು ನಿಂತಿದೆ. ಸಾಕಷ್ಟು ಮಳೆ ಅವಾಂತರಗಳಾಗ್ತಾ ಇದೆ ಅನೇಕ ಕಡೆಗಳಲ್ಲಿ. ಯಾಕಂದ್ರೆ ಕಳೆದ 2-3 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದು. ನಿಂತ ನೀರಲ್ಲಿ ವಾಹನ ಸಂಚಾರ ಮಾಡುವಂತಹ ಪರಿಸ್ಥಿತಿ. ಆ ರಸ್ತೆಯಲ್ಲಿ ವಾಹನ ಸವಾರರು ವಾಹನವನ್ನ ಚಲಾಯಿಸಿಕೊಂಡು ಹೋಗಲೇಬೇಕು. ಬೇರೆ ರಸ್ತೆ ಇಲ್ಲ, ಪರ್ಯಾಯ ಮಾರ್ಗಗಳಿಲ್ಲ. ಆದ್ರೆ ಎಲ್ಲವೂ ಕೂಡ ಹಳ್ಳವಂತಾಗಿದೆ ರಸ್ತೆ. ಇದರಿಂದ ವಾಹನ ಸವಾರರು ಕೂಡ ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಟ್ರೈನ್ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ವಿ. ಅಲ್ಲೂ ಕೂಡ ಎಲ್ಲಾ ಕಡೆ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಎಕರೆಗಟ್ಟಲೆ ಭೂಮಿಯಲ್ಲೂ ಕೂಡ ನೀರು ಆವರಿಸಿಕೊಂಡಿದೆ. ಅಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ, ಆ ಮಳೆ ನೀರು ನಿಂತು ರಸ್ತೆನೇ ಹಳ್ಳದಂತ ಆಗಿರೋದು. ಹಳ್ಳ ಯಾವ್ದಕ್ಕೂ ಅಗ್ದಿದ್ದಾರೆ. ಆ ಹಳ್ಳದಲ್ಲಿ ನೀರು ತುಂಬಿದೆ.
ಇನ್ನೇನಾದ್ರೂ ನೀರು ಫುಲ್ ತುಂಬ ಹೋದ್ರೆ ಯಾರೇ ಬಿದ್ರೂ ಕೂಡ ಎಂತ ಅನಾಹುತ ಆಗುತ್ತೆ ಅನ್ನೋದನ್ನ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್. ಆದ್ರೆ ಆ ರೀತಿ ಆಗೋ ಮೊದಲು ಜಿಲ್ಲಾಡಳಿತ ಗಮನ ಹರಿಸಬೇಕಾಗಿದೆ, ಈ ರಸ್ತೆಯನ್ನ ಸರಿಪಡಿಸಬೇಕಾಗಿದೆ. ಕೋಟೆನಾಡಲ್ಲಿ ಅಬ್ಬರಿಸಿ ಬೊಬ್ಬಿರಿದ ನಾನೆ ವರುಣ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಭಾರೀ ಮಳೆಯಿಂದ ತುಂಬಿ ಹರಿತಾ ಇದೆ ವೇದಾವತಿ ನದಿ. ವರ್ಷ ಪೂರ್ತಿ ಖಾಲಿ ಇದ್ದಂತಹ ನದಿಗೆ ಈಗ ಮಳೆಯಿಂದ ಜೀವ ಕಳೆ ಬಂದಿದೆ. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಅನೇಕ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಜೊತೆಯಲ್ಲಿ ಒಂದಷ್ಟು ನದಿಗಳಿಗೂ ಕೂಡ ಹೊಸದಾದಂತಹ ಜೀವ ಕಳೆ ಬಂದಿದೆ. ವರ್ಷ ಇಡೀ ಈ ನದಿ ಖಾಲಿ ಇರುತ್ತೆ. ಈಗ ಅನೇಕ ಕಡೆಗಳಲ್ಲಿ ಮಳೆ ಆಗಿರೋದ್ರಿಂದ ವೇದಾವತಿ ನದಿ ಕೂಡ ತುಂಬಿ ಹರಿತಾ ಇದೆ. ಇನ್ನು ಚಿಕ್ಕಮಗಳೂರಿನ ಕಡೂರಿನಲ್ಲೂ ಕೂಡ ಮಳೆ ಅವಾಂತರ ಆಗಿದೆ. ಮಳೆ ನೀರು ನಿಂತು ರಸ್ತೆ ಹಳ್ಳದಂತಾಗಿದೆ. ಆ ರಸ್ತೆಯಲ್ಲಿ ವಾಹನ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನಿಂತ ನೀರಲ್ಲಿ ಓಡಾಡೋದಕ್ಕೆ ವಾಹನ ಸವಾರರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು, ಆ ಕಡೂರಿನಲ್ಲಿ ಸಾಕಷ್ಟು ಮಳೆ ಅವಾಂತರ ಆಗಿದೆ. ಒಂದು ರಸ್ತೆಗಳು ಸರಿ ಇಲ್ಲ, ಮತ್ತೊಂದು ಅನೇಕ ಕಡೆಗಳಲ್ಲಿ ನೀರು ನಿಂತಿದೆ. ಸಾಕಷ್ಟು ಮಳೆ ಅವಾಂತರಗಳಾಗ್ತಾ ಇದೆ ಅನೇಕ ಕಡೆಗಳಲ್ಲಿ. ಯಾಕಂದ್ರೆ ಕಳೆದ 2-3 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದು. ನಿಂತ ನೀರಲ್ಲಿ ವಾಹನ ಸಂಚಾರ ಮಾಡುವಂತಹ ಪರಿಸ್ಥಿತಿ. ಆ ರಸ್ತೆಯಲ್ಲಿ ವಾಹನ ಸವಾರರು ವಾಹನವನ್ನ ಚಲಾಯಿಸಿಕೊಂಡು ಹೋಗಲೇಬೇಕು. ಬೇರೆ ರಸ್ತೆ ಇಲ್ಲ, ಪರ್ಯಾಯ ಮಾರ್ಗಗಳಿಲ್ಲ. ಆದ್ರೆ ಎಲ್ಲವೂ ಕೂಡ ಹಳ್ಳವಂತಾಗಿದೆ ರಸ್ತೆ. ಇದರಿಂದ ವಾಹನ ಸವಾರರು ಕೂಡ ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಟ್ರೈನ್ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ವಿ. ಅಲ್ಲೂ ಕೂಡ ಎಲ್ಲಾ ಕಡೆ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಎಕರೆಗಟ್ಟಲೆ ಭೂಮಿಯಲ್ಲೂ ಕೂಡ ನೀರು ಆವರಿಸಿಕೊಂಡಿದೆ. ಅಲ್ಲಿ ಗಮನಿಸ್ತಾ ಇದ್ವಲ್ಲ ವಿಜುವಲ್ಸ್ ಅಲ್ಲಿ, ಆ ಮಳೆ ನೀರು ನಿಂತು ರಸ್ತೆನೇ ಹಳ್ಳದಂತ ಆಗಿರೋದು. ಹಳ್ಳ ಯಾವ್ದಕ್ಕೂ ಅಗ್ದಿದ್ದಾರೆ, ಆ ಹಳ್ಳದಲ್ಲಿ ನೀರು ತುಂಬಿದೆ. ಇನ್ನೇನಾದ್ರೂ ನೀರು ಫುಲ್ ತುಂಬ ಹೋದ್ರೆ ಯಾರೇ ಬಿದ್ರೂ ಕೂಡ ಎಂತ ಅನಾಹುತ ಆಗುತ್ತೆ ಅನ್ನೋದನ್ನ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್. ಆದ್ರೆ ಆ ರೀತಿ ಆಗೋ ಮೊದಲು ಜಿಲ್ಲಾಡಳಿತ ಗಮನ ಹರಿಸಬೇಕಾಗಿದೆ, ಈ ರಸ್ತೆಯನ್ನ ಸರಿಪಡಿಸಬೇಕಾಗಿದೆ. ಸಿದ್ದರಾಮಣ್ಣ